ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋದು ಸನ್ಲೈಟ್ ಅಂದರೆ ಒಂದು ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ಯಾವ ಥರ ಎಲ್ಲ ಯೂಸ್ ಆಗುತ್ತೆ. ಆಮೇಲೆ ಸೂರ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಮಗೆ ಆಹಾರವನ್ನು ರೆಡಿ ಮಾಡಲಿಕ್ಕೆ ಸೂರ್ಯನ ಕಿರಣಗಳು ಬೇಕೇ ಬೇಕು. ಅದೇ ಥರ ಮನುಷ್ಯನಿಗೆ ಯಾವ ಥರ ಅದು ಹೆಲ್ಪ್ ಮಾಡುತ್ತೆ. ಕಾಮನ್ ಆಗಿಪ್ಪ ಅಂದರೆ ವಿಟಮಿನ್ ಡಿ ತಯಾರಾಗ್ಲಿಕ್ಕಾಗಿರ್ಬೋದು, ಇಲ್ಲಾಂದರೆ ಮೂಡ್ ಚೆನ್ನಾಗಿರೋದಾಗಲಿ, ಇಲ್ಲಪ್ಪ ಅಂದರೆ ಒಂದು ಸ್ಲೀಪ್ ಸೈಕಲ್ ಚೆನ್ನಾಗಿ ಆಗಿ ಇರ್ಬೋದು. ಇಲ್ಲ ಅಂತಂದರೆ ಬಿ ಪಿ ಕೂಡ ಕಂಟ್ರೋಲು, ಅಂದರೆ ಬಿ ಪಿ ಕಡಿಮೆ ಮಾಡೋದ್ರಲ್ಲಾಗಿರ್ಬೋದು. ಈ ಥರದ್ರಲ್ಲೆಲ್ಲ ಒಂದು ಸನ್ಲೈಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಒಂದೊಂದನ್ನೇ ನೋಡೋಣ ಇವಾಗ ಯಾವ್ಯಾವ ಹೆಲ್ಪ್ ಆಗುತ್ತೆ ಅಂತಂದು. ಯಾವಾಗ ನಾವು ಸೂರ್ಯನಿಗೆ ಎಕ್ಸ್ಪೋಸ್ ಆಗ್ತೀವಿ, ಅಂದರೆ ಸೂರ್ಯನ ಒಂದು ಕಿರಣಗಳಿಗೆ ಯಾವಾಗ ನಾವು ಎಕ್ಸ್ಪೋಸ್ ಆಗ್ತೀವಿ, UVB ರೇಸ್ಗಳು ನಮ್ಮ ಸ್ಕಿನ್ ಮೇಲೆ ಯಾವಾಗ ಬೀಳ್ತವೆ, ಆವಾಗ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಕೊಲೆಸ್ಟ್ರಾಲು ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಈ ವಿಟಮಿನ್ ಡಿ ಯಾಕೆಲ್ಲ ಬೇಕಾಗುತ್ತಪ್ಪ ಅಂದರೆ, ಕಾಮನ್ ಆಗಿ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಮ್ಮು ಸರಿಯಾಗಿ ಅಬ್ಸಾರ್ಬ್ ಆಗಬೇಕಂದ್ರೆ, ಕೆಲಸ ಮಾಡಬೇಕಂದ್ರೆ ವಿಟಮಿನ್ ಡಿ ಬೇಕಾಗುತ್ತೆ. ಆಮೇಲೆ ಅದರ ಜೊತೆ ಬೋನ್ ಹೆಲ್ತ್, ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಕೂಡ ವಿಟಮಿನ್ ಡಿ ಬೇಕು. ಆಮೇಲೆ ಅದೇ ಥರನೇ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಬೇಕು, ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರಬೇಕಂದ್ರೆ ವಿಟಮಿನ್ ಡಿ ಬೇಕು. ಆಮೇಲೆ ಈ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇತ್ತಪ್ಪ ಅಂತಂದರೆ ನಮಗೆ ಬೋನಿನಲ್ಲಿ ಆಗುವಂಥ ಆಸ್ಟಿಯೋಪೋರೋಸಿಸ್ ಅನ್ನೋ ಒಂದು ಕಂಡೀಷನ್, ಅಂದರೆ ಬೋನು ವೀಕ್ ಆಗಿ ಬೋನ್ಗಳೇ ಮುರಿದು ಬಿಡ್ತಾ ಇರ್ತವೆ ಅಂಥ ಒಂದು ಕಂಡೀಷನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಅದರ ಜೊತೆಗೆ ನಾವು ಹಾರ್ಟ್ ಡಿಸೀಸ್ ಕೂಡ ಪ್ರಿವೆಂಟ್ ಮಾಡ್ಬೋದು ವಿಟಮಿನ್ ಡಿ ಸರಿಯಾದ ಪ್ರಮಾಣದಲ್ಲಿ ಇತ್ತಪ್ಪ ಅಂದರೆ. ಅದರ ಜೊತೆಗೆ ಸಮ್ ಕ್ಯಾನ್ಸರ್ಗಳನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಸರಿಯಾಗಿತ್ತಪ್ಪ ಅಂತಂದರೆ. ಹಾಗಾಗಿ ನಮಗೆ ಸೂರ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ವಿಟಮಿನ್ ಡಿ ತಯಾರಾಗೋದು ಸೂರ್ಯನ ಕಿರಣಗಳ ಒಂದು ಎಕ್ಸ್ಪೋಸ್ ಆದಾಗ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತಯಾರಾಗುತ್ತಂತ ಹೇಳ್ಬೋದು. ನಾವು ಬೆಳಿಗ್ಗೆ ಸನ್ನಿಗೆ ಎಕ್ಸ್ಪೋಸ್ ಆಯ್ತಪ್ಪ ಅಂದರೆ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆಯ್ತಪ್ಪ ಅಂದರೆ ನಮ್ಮ ದೇಹದಲ್ಲಿ ಬ್ರೈನಲ್ಲಿ ಒಂದು ಸೆರೋಟೋನಿನ್ ಅಂತ ಹಾರ್ಮೋನು ರಿಲೀಸ್ ಆಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಸೆರೋಟೋನಿನ್ ಅನ್ನುವಂಥ ಹಾರ್ಮೋನು ರಿಲೀಸ್ ಆಗುತ್ತಾ ಆವಾಗ ನಮ್ಮ ಒಂದು ದೇಹ ಏನಾಗುತ್ತಪ್ಪ ಅಂತಂದರೆ ಕಾಮಾಗಿ, ಕೂಲಾಗಿ, ಏನು ಟೆನ್ಷನ್ ಇರಲಾರ್ದೆ ಮೂಡು ಚೆನ್ನಾಗಿರುತ್ತಂತ ಹೇಳ್ಬೋದು. ಮೂಡ್ ಜೊತೆಗೆ ನಮಗೇನಾದರೂ ಒಂದು ಡಿಪ್ರೆಷನ್ ಆಗಿರಲಿ, ಇಲ್ಲಾಂದರೆ ಒಂದು ಒತ್ತಡ, ಖಿನ್ನತೆ, ಈ ಥರದ್ದು ಯಾವುದೇ ತೊಂದರೆಗಳಿದ್ದರೂ ಕೂಡ ಅದು ಏನು ಮಾಡುತ್ತಪ್ಪ ಅಂತಂದರೆ ಅದರಿಂದ ಪ್ರಿವೆಂಟ್ ಮಾಡುತ್ತಂತ ಹೇಳ್ಬೋದು. ಹಾಗಾಗಿ ನಮ್ಮ ಒಂದು ಸನ್ಲೈಟ್ನ ಒಂದು ಬೆಳಿಗ್ಗೆ ನಾವು ಎಕ್ಸ್ಪೋಸ್ ಆಗೋದ್ರಿಂದ ನಮ್ಮ ಮೂಡು ಚೆನ್ನಾಗಿರುತ್ತೆ. ಹೋಲ್ ಡೇ ಕಾಮಾಗಿ, ಕಂಪೋಸ್ ಆಗಿ ನಾವು ಕೆಲಸ ಮಾಡ್ಕೊಳ್ಬೋದು. ಹಾಗಾಗಿ ಒಂದು ಮೂಡ್ ಚೇಂಜ್ ಮಾಡುತ್ತೆ ಅನ್ನೋದರಲ್ಲಿ ನೋ ಡೌಟ್. ಹಾಗಾಗಿ ಸನ್ ಎಕ್ಸ್ಪೋಸು ಬೆಳಿಗ್ಗೆ ಮೂಡ್ ಚೇಂಜ್ಗೋಸ್ಕರ ಆದರೂ ನಾವು ಸನ್ ಎಕ್ಸ್ಪೋಸ್ ಆಗಬೇಕು. ಬೆಳಿಗ್ಗೆ ಸನ್ಲೈಟ್ಗೆ ಎಕ್ಸ್ಪೋಸ್ ಆದರೆ ನಮ್ಮ ದೇಹದಲ್ಲಿರುವಂಥ ಒಂದು ಸರ್ಕೇಡಿಯನ್ ರಿದಮ್ ರೆಗ್ಯುಲೇಷನಲ್ಲಿರುತ್ತೆ. ಅಂದರೆ ಯಾವ ಥರ ಅಂದರೆ ನಮ್ಮ ದೇಹದಲ್ಲಿ ಒಂದು ಇಂಟರ್ನಲ್ ಕ್ಲಾಕ್ ಅಂತ ಇರುತ್ತೆ. ಅಂದರೆ ಬೆಳಿಗ್ಗೆ ರಾತ್ರಿ ಅನ್ನೋದು ನಮ್ಮ ದೇಹಕ್ಕೆ ಗೊತ್ತಾಗೋ ಥರ ಅದರ ತಕ್ಕ ಹಾಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನು ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಬರೋ ಒಂದು ಸೈಕಲ್ ಒಳಗಡೆ ಇರುತ್ತೆ. ಆ ಒಂದು ಸೈಕಲ್ ಏನಿದೆಯಲ್ಲ ಅದು ಸರಿಯಾಗಿ ಇರಬೇಕಪ್ಪ ಅಂತಂದರೆ ನಾವು ಸನ್ಲೈಟ್ ಎಕ್ಸ್ಪೋಸ್ ಆಗಬೇಕು. ಯಾವಾಗ ನಾವು ಬೆಳಿಗ್ಗೆ ಸರಿಯಾಗಿ ಸನ್ಲೈಟ್ ಎಕ್ಸ್ಪೋಸ್ ಆಗ್ತೀವಿ ಆ ಒಂದು ಇಂಟರ್ನಲ್ ಕ್ಲಾಕು ಸರಿಯಾಗಿರುತ್ತೆ. ಆಮೇಲೆ ಅದರ ಜೊತೆಗೆ ಈ ಒಂದು ಸ್ಲೀಪ್ ಸೈಕಲ್ ಕೂಡ ಚೆನ್ನಾಗಿರುತ್ತೆ. ನಾವು ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಸೂರ್ಯನಿಗೆ ಎಕ್ಸ್ಪೋಸ್ ಆಗ್ತೀವಿ ಅಷ್ಟು ಚೆನ್ನಾಗಿ ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನು, ಸ್ಲೀಪ್ ಹಾರ್ಮೋನು ರಿಲೀಸ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನೈಟು ನಮಗೆ ಒಂದು ಒಳ್ಳೆ ರೀತಿಯಿಂದ ಮೈಂಡ್ಫುಲ್ನೆಸ್ ಇರುವಂಥ ಒಂದು ಒಳ್ಳೆ ಸ್ಲೀಪು ನಿದ್ದೆ ಮಾಡ್ಬೋದು. ಹಾಗಾಗಿ ನಾವು ಒಂದು ಸನ್ಲೈಟ್ ಎಕ್ಸ್ಪೋಸ್ ಬೆಳಿಗ್ಗೆ ನಾವು ಆದರೆ ನೈಟ್ ನಮಗೆ ಒಳ್ಳೆ ನಿದ್ದೆ ಕೊಡುತ್ತಂತ ಹೇಳ್ಬೋದು. ಹಾಗಾಗಿ ಸನ್ಲೈಟ್ ಎಕ್ಸ್ಪೋಸ್ ಆಗೋದು ತುಂಬ ಇಂಪಾರ್ಟೆಂಟು. ಯಾರಿಗೆ ನಿದ್ದೆ ಕಮ್ಮಿ ಇರುತ್ತೆ ಅಂಥವರು ಸನ್ಲೈಟ್ ಎಕ್ಸ್ಪೋಸ್ ಆಗೋದು ತುಂಬ ಒಳ್ಳೆಯದು ಮತ್ತು ಅದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಲೀಪ್ ಸೈಕಲ್ ಕೂಡ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು. ಸನ್ಲೈಟಿಂದ ದೊರೆಯುವಂಥ ವಿಟಮಿನ್ ಡಿ ಏನಿದೆಯಲ್ಲ ಅದು ನಮಗೆ ಚೆನ್ನಾಗಿ
ಸಿಕ್ಕಾಗ ನಮ್ಮ ದೇಹದಲ್ಲಿ ಒಂದು ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ತುಂಬ ಬಲಿಷ್ಠವಾಗುತ್ತೆ ಅನ್ಬೋದು. ಯಾವಾಗ ನಮ್ಮ ಇಮ್ಯುನಿಟಿ ಸಿಸ್ಟಮ್ ತುಂಬ ಬಲಿಷ್ಠ ಆಗುತ್ತೆ ಅವಾಗ ನಮಗೆ ಯಾವುದೇ ಕಾಯಿಲೆಗಳು ಬಂದರೂ ಕೂಡ ಹೋರಾಡುವಂಥ ಸಾಮರ್ಥ್ಯ ದೇಹಕ್ಕೆ ಜಾಸ್ತಿ ಇರುತ್ತಂತ ಹೇಳ್ಬೋದು. ಅಂದರೆ ಓವರಾಲ್ ಏನೇ ಕಾಯಿಲೆ ಆಗಲಿ ಬಂದಾಗ ನಮ್ಮ ಒಂದು ದೇಹ ಅದ್ರ ಜೊತೆ ಫೈಟಿಂಗ್ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಇರಬೇಕಪ್ಪ ಅಂದರೆ ವಿಟಮಿನ್ ಡಿ ಅನ್ನೋದು ನಮಗೆ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಆಮೇಲೆ ಯಾವುದೇ ಕಾಯಿಲೆ ಬರಬಾರ್ದಪ್ಪ ಅಂತಂದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ನಾವು ಬೆಳಿಗ್ಗೆ ಸನ್ಲೈಟಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಹೋಲ್ ಡೇ ನಮ್ಮ ಒಂದು ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರುತ್ತಂತ ಹೇಳ್ಬೋದು. ನಮ್ಮ ಚರ್ಮ ಯಾವಾಗ ಈ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗುತ್ತೆ ಅಂದರೆ ಸ್ಕಿನ್ ಎಕ್ಸ್ಪೋಸ್ ಆದರೆ ಸನ್ಲೈಟ್ಗೆ ಅವಾಗ ಏನಾಗುತ್ತಪ್ಪ ಅಂದರೆ ಒಂದು ಸ್ಕಿನ್ನು ಒಂದು ನೈಟ್ರಿಕ್ ಆಕ್ಸೈಡ್ ಅನ್ನೋ ಒಂದು ರಿಲೀಸ್ ಮಾಡುತ್ತೆ. ಯಾವಾಗ ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಅದರಿಂದ ಏನು ಹೆಲ್ಪಪ್ಪ ಅಂತಂದರೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ, ಬಿ ಪಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಬಿ ಪಿ ಕಡಿಮೆ ಆದಾಗ ಅದರಿಂದ ನಮಗೆ ಯಾವುದಾದ್ರೂ ಕಾರ್ಡಿಯೋವ್ಯಾಸ್ಕುಲರ್ ಡಿಸೀಸ್ ಬರೋದು ಕೂಡ ಅದರಿಂದ ಪ್ರಿವೆಂಟ್ ಮಾಡ್ಬೋದು. ಯಾವ ಥರಪ್ಪ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಇಲ್ಲ ಸ್ಟ್ರೋಕ್ ಆಗಿರ್ಬೋದು, ಇವುಗಳನ್ನು ಪ್ರಿವೆಂಟ್ ಮಾಡ್ಬೋದು ಈ ಒಂದು ಸನ್ಲೈಟ್ ಎಕ್ಸ್ಪೋಸ್ ಆದಾಗ. ಈ ಥರದ್ದೊಂದು ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸ್ಕಿನ್ನು. ಯಾಕಂದರೆ ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಆಗೋದ್ರಿಂದ ಇದೆಲ್ಲವೂ ಚೆನ್ನಾಗಿರುತ್ತೆ. ಆಮೇಲೆ ಬಿ ಪಿ ಕೂಡ ಕಂಟ್ರೋಲಿಗೆ ಬರುತ್ತೆ ಸನ್ ಎಕ್ಸ್ಪೋಸ್ ಆದರೆ ಅಂತ. ಈ ಒಂದು ಸನ್ಲೈಟನ್ನು ನಾವು ಸರಿಯಾದ ರೀತಿಯಲ್ಲಿ ಸೇಫ್ ಎಕ್ಸ್ಪೋಸ್ ಆಗಬೇಕು. ಅಂದರೆ ಸೇಫ್ ಅಪ್ಪ ಅಂತಂತಂದರೆ ಒಂದು ವೇಳೆ ನಾವು ಜಾಸ್ತಿ ಎಕ್ಸ್ಪೋಸ್ ಆದರೆ ಈ ಒಂದು ಸನ್ಲೈಟಿಂದ ನಮಗೇನೆಲ್ಲ ತೊಂದರೆ ಇದೆಯಪ್ಪ ಅಂದರೆ ತುಂಬ ಬೇಗ ವಯಸ್ಸಾದವ್ರ ಥರ ಕಾಣೋದಾಗಲಿ, ಇಲ್ಲಪ್ಪ ಅಂದರೆ ಒಂದು ಕ್ಯಾನ್ಸರಸ್ ಸ್ಕಿನ್ ಕ್ಯಾನ್ಸರ್ಗಳು ಬರೋದಾಗಲಿ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ರೇಡಿಯೇಷನ್ ಏನಿದೆಯಲ್ಲ, ಯು ವಿ ರೇಡಿಯೇಷನ್ನು ಯಾವ ಥರ ಇದೆಯಪ್ಪ ಅಂದರೆ 3 ಥರ ಇದೆ ಆ ಒಂದು ಕಿರಣಗಳು. ಅದರಲ್ಲಿ ಯು ವಿ ಸಿ, ಯು ವಿ ಎ, ಯು ವಿ ಬಿ ಅಂತ ಹೇಳ್ಬೋದು. ಈ ಯು ವಿ ಸಿ ಏನಿದೆಯಲ್ಲ ಅಟ್ಮಾಸ್ಫಿರಿಕ್ ಓಜೋನಲ್ಲಿ ಅದು ಅಬ್ಸಾರ್ಬ್ ಆಗುತ್ತೆ, ಹಾಗಾಗಿ ನಮ್ಮ ಮಟ್ಟದಲ್ಲಿ ಏನು ತೊಂದರೆ ಮಾಡಲಿಕ್ಕಿಲ್ಲ. ಆಮೇಲೆ ಇದು ಒಂದು ಎ ಇದೆಯಲ್ಲ, ಎ ಅನ್ನೋದು ಏನಾಗುತ್ತಪ್ಪ ಅಂದರೆ ಒಂದು ಡೀಪ್ ಲೇಯರ್ವರೆಗೂ ಹೋಗುತ್ತೆ, ಸ್ಕಿನ್ನಿಗೆ ಡೀಪ್ ಲೇಯರ್ವರೆಗೂ ಹೋಗಿ ಇದು ಏನು ಮಾಡುತ್ತಪ್ಪ ಅಂದರೆ ನಮ್ಮ ಒಂದು ವಯಸ್ಸಾದವ್ರ ಥರ ಕಾಣಿಸೋಕ್ಕೆ ಭಾಳ ನಾವು ಎಕ್ಸ್ಪೋಸ್ ಆದರೆ ವಯಸ್ಸಾದವ್ರ ಥರ ಕಾಣ್ತೀವಿ ಯು ವಿ ಎ ರೇಸ್ಗಳನ್ನು. ಅದೇ ನಾವು ಯು ವಿ ಬಿ ರೇಸ್ಗಳನ್ನು ಭಾಳ ಎಕ್ಸ್ಪೋಸ್ ಆಯ್ತಪ್ಪ ಅಂತಂತಂದರೆ, ಒಂದು ಹಾರ್ಮ್ಫುಲ್ ಎಕ್ಸ್ಪೋಸ್ ಆಯ್ತಂದರೆ ಅದು ಏನಪ್ಪ ಅಂದರೆ ಒಂದು ಸ್ಕಿನ್ನಲ್ಲಿ ಬರ್ನಿಂಗ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು, ಇಲ್ಲಪ್ಪ ಅಂತಂದರೆ ಅವಾಗ ಏನಾಗುತ್ತಪ್ಪ ಅಂದರೆ ನಮಗೆ ಕಾಮನ್ ಆಗಿ CF ಕ್ಯಾನ್ಸರ್ ಆಗಿರ್ಬೋದು, ಈ ಥರದ್ದೆಲ್ಲ ಕಾಣಿಸ್ಕೊಳುತ್ತೆ. ಹಾರ್ಮ್ಫುಲ್ ಎಕ್ಸ್ಪೋಸರಿಗೆ ಮಾತ್ರ ಈ ಥರ ಕಾಣಿಸ್ಕೊಳುತ್ತೆ. ಹಾಗಾಗಿ ತುಂಬ ಸೇಫ್ ಪೀರಿಯಡ್ ಅಂದರೆ ಯಾವುದಪ್ಪ ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆ, ಸಾಯಂಕಾಲ 4 ಗಂಟೆ ಒಳಗಡೆ ಏನಿದೆಯಲ್ಲ ಇದು ತುಂಬ ಯು ವಿ ರೇಸ್ಗಳು ಜಾಸ್ತಿ ಇರ್ತವೆ. ಹಾಗಾಗಿ ಅದು ಬಿಟ್ಟು ಉಳುಕಿದ್ದೆಲ್ಲ ಅಂದರೆ 7 ಗಂಟೆಗೆ ಸೂರ್ಯ ಉದಯ ಆಯ್ತಪ್ಪ ಅಂದರೆ 7 ಗಂಟೆಯಿಂದ 10 ಗಂಟೆ, ಆಮೇಲೆ 6 ಗಂಟೆಗೆ ಸೂರ್ಯ ಮುಳುಗ್ತಾ ಇದ್ದಾನಪ್ಪ ಅಂದರೆ 4 ಗಂಟೆಯಿಂದ 6 ಗಂಟೆವರೆಗೂ ಏನಿದೆಯಲ್ಲ ಅಲ್ಲಿ ನಾವು ಒಂದು ಸನ್ಲೈಟಿಗೆ ಎಕ್ಸ್ಪೋಸ್ ಆದರೆ ತುಂಬ ಒಳ್ಳೆಯದು ಅಂತಂದರೆ, ಅಂದರೆ ಬೆಳಿಗ್ಗೆ ಇಲ್ಲ ಸಾಯಂಕಾಲ ಸನ್ಲೈಟಿಗೆ ಎಕ್ಸ್ಪೋಸ್ ಆಗೋದು ತುಂಬ ಒಳ್ಳೆಯದು. ಮತ್ತು ನಮಗೆ ಏನೆಲ್ಲ ಪ್ರಯೋಜನಗಳಿದೆಯಲ್ಲ ಅದು ದೊರಕುತ್ತೆ. ಇಲ್ಲಪ್ಪ ಅಂದ್ರೆ ನಾವು ಮಧ್ಯಾಹ್ನ 10 ಗಂಟೆಯಿಂದ 4 ಗಂಟೆ ಒಳಗಡೆ ಸನ್ಲೈಟ್ ಎಕ್ಸ್ಪೋಸ್ ಆದಾಗ ಜಾಸ್ತಿ ಒಂದು ಯು ವಿ ರೇಸ್ಗಳು ಪೀಕಲ್ಲಿ ಇರುತ್ತೆ, ಆ ಟೈಮಲ್ಲಿ ಅದು ನಮಗೆ ಹಾರ್ಮ್ಫುಲ್ ಆಗ್ಬೋದು. ಹಾಗಾಗಿ ಅವಾಗ ಎಕ್ಸ್ಪೋಸ್ ಆಗೋದು ನಾವು ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಬೋದು. ಅಂದರೆ ಒಂದು ಸನ್ಸ್ಕ್ರೀನ್ಸ್ ಬರ್ತವೆ, ಅವುಗಳನ್ನು ಹಚ್ಕೊಳ್ಬೋದು, ಇಲ್ಲಪ್ಪ ಅಂದರೆ ಒಂದು ಕ್ಯಾಪ್ ಹಾಕ್ಕೊಳ್ಳೋದ್ರಿಂದ ಆಗಿರ್ಬೋದು, ಇಲ್ಲಾಂದರೆ ಒಂದು ಸನ್ ಗ್ಲಾಸಸ್ಸು, ಈ ಥರದ್ದೆಲ್ಲ ನಾವು ಮಾಡಿಕೊಂಡು ಆ ಒಂದು ಸನ್ಲೈಟ್ನ ಒಂದು ಹಾರ್ಮ್ಫುಲ್ ಎಫೆಕ್ಟಿಂದ ನಾವು ನಮ್ಮನ್ನು ಕಾಪಾಡ್ಕೊಳ್ಬೋದು ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.